ರೇರಾ 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 ರಿಜಿಸ್ಟ್ರೇಷನ್ ಅಂತ ತುಂಬಾ ಕಡೆ ಕೇಳಿರ್ತೀರಾ. ಆದ್ರೆ ರೇರಾ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾ? ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ರೇರಾ ಫುಲ್ ಫಾರ್ಮ್ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ. ಈ ಅಥಾರಿಟಿನ ಸೆಂಟ್ರಲ್ ಗವರ್ಮೆಂಟ್ ಅವರು 2016 ಕಂಡಿಡಿದಿದ್ದು. ಏನಕ್ಕಂದ್ರೆ 2016ಕ್ಕಿಂತ ಮುಂಚೆ ಬಿಲ್ಡರ್ಸ್ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಹೋಲ್ಡ್ ಇರ್ಲಿಲ್ಲ. ಅವ್ರ ಒಂಥರ ಜಾಕಿ ಇಲ್ದೇ ಇರೋ ಕುದುರೆಗಳ ರೇಸಲ್ಲಿ ಓಡ್ತಿದ್ರು. ಲಂಗು ಲಗಾಮ್ ಏನೂ ಇರ್ಲಿಲ್ಲ. ಎಲಿ ಡೇಟಿಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತಿರ್ಲಿಲ್ಲ, ಪೊಸೆಷನ್ ಕೊಡ್ತಿರ್ಲಿಲ್ಲ. ಬಿಲ್ಡರ್ಸ್ ಮತ್ತೆ ಬಯರ್ಸ್ ಮಧ್ಯದಲ್ಲಿ ಯಾವುದೇ ರೀತಿಯ ಟ್ರಾನ್ಸ್ಪರೆನ್ಸಿ ಇರ್ತಿರ್ಲಿಲ್ಲ. ಈ ದೌರ್ಜನ್ಯ ಮೋಸ ಎಲ್ಲಾನ ತಡೆಯಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಅವರು ರೇರಾ ಆಕ್ಟ್ ಅನ್ನ ತಂದ್ರು. ಬಿಲ್ಡರ್ಸ್ ಮತ್ತೆ ಡೆವಲಪರ್ಸ್ ಗಳು ರೇರಾ ರಿಜಿಸ್ಟ್ರೇಷನ್ ಪಡಿಬೇಕು ಅಂತ ಅಂದ್ರೆ ಇವಾಗ ಹಲವಾರು ಡಾಕ್ಯುಮೆಂಟ್ಸ್ ಗಳು ಸಬ್ಮಿಟ್ ಮಾಡಬೇಕು. ಬೇಸಿಕ್ ಪ್ರಾಜೆಕ್ಟ್ ಅಂಡ್ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಇರುತ್ತೆ, ಪ್ರಾಜೆಕ್ಟ್ ಅಪ್ರೂವಲ್ ಡಾಕ್ಯುಮೆಂಟ್ಸ್ ಇರುತ್ತೆ, ಫೈನಾನ್ಷಿಯಲ್ ಅಂಡ್ ಬಿಸಿನೆಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಗಳು ಬೇಕಾಗಿರುತ್ತೆ, ಹಾಗೆ ಪ್ರೊಮೋಟರ್ ಡೀಟೇಲ್ಸ್ ಗಳು ಕೂಡ ಬೇಕಾಗಿರುತ್ತೆ. ಈಗ ರೇರಾ ರಿಜಿಸ್ಟರ್ಡ್ ಪ್ರಾಪರ್ಟೀಸ್ ಎಲ್ಲಾನು 100% ಲೀಗಲ್ ಅಂತ ಕನ್ಫರ್ಮ್ ಮಾಡಕ್ಕಾಗಲ್ಲ. ಇಲ್ಲಿನ ಲೂಪ್ ಹೋಲ್ ಏನು ಅಂತ ಅಂದ್ರೆ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಗಳನ್ನ ಮ್ಯಾನ್ಯುಯಲ್ ಆಗಿ ಚೆಕ್ ಮಾಡಲ್ಲ. ಈ ಲೂಪ್ ಹೋಲ್ ನ ಯೂಸ್ ಮಾಡ್ಕೊಂಡು ಎಷ್ಟೊಂದು ಜನ ಬಿಲ್ಡರ್ಸ್ ಗಳು ಮೋಸ ಮಾಡ್ತಿದ್ದಾರೆ. ಇದಿಷ್ಟು ರೇರಾ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಆಗಿತ್ತು. 1 ನಿಮಿಷ ವಿಡಿಯೋದಲ್ಲಿ ಎಲ್ಲಾನು ಹೇಳಕ್ಕಾಗಲ್ಲ. ನೀವು ಇಷ್ಟಪಡೋ ಪ್ರಾಜೆಕ್ಟ್ಗೆ ರೇರಾ ಅಪ್ರೂವಲ್ ಇರ್ಬೇಕಾ ಇರಬಾರ್ದಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜ್ ಹರೀಶ್ ಪಾರ್ಥ ಅನ್ನ ಫಾಲೋ ಮಾಡಿ.